ಮುಸ್ಲಿಮರಿಗೆ ಮತದಾನದ ಹಕ್ಕು ನೀಡಬಾರದು ಶ್ರೀಗಳ ಹೇಳಿಕೆ ವಿಚಾರ ಕಾಂಗ್ರೆಸ್ನ ಒಕ್ಕಲಿಗ ಸಚಿವರು ಶಾಸಕರಿಂದ ಸಿಎಂಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕಾಂಗ್ರೆಸ್ನ ಒಕ್ಕಲಿಗ ಸಚಿವರು ಶಾಸಕರ ನಿಯೋಗ ಸಿಎಂರನ್ನ ಭೇಟಿ ಮಾಡಿ ಒಂದು ಮನವಿಯನ್ನ ಕೊಟ್ಟಿದೆ. ಶ್ರೀಗಳ ವಿರುದ್ಧ ಎಫ್ಐಆರ್ ದಾಖಲು ಮತ್ತು ಹೇಳಿಕೆಯನ್ನ ವಾಪಸ್ ಪಡೆದಿದ್ದಾರೆ. ಶ್ರೀಗಳು ಹೇಳಿಕೆ ವಾಪಸ್ ಪಡೆದ ಮೇಲೂ ಕೂಡ ಸ್ವಾಮೀಜಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಕೇಸ್ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಶ್ರೀಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಬಿಜೆಪಿಯಿಂದ ಒಕ್ಕಲಿಗ ಶ್ರೀಗಳ ವಿರುದ್ಧ ಕಿರುಕುಳದ ಆರೋಪ ಕೂಡ ಕೇಳಿಬರ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ಈಗ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಳ್ಳೋ ಅಂತ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ಶಾಸಕರುಗಳು ಸಚಿವರ ನಿಯೋಗ ಸಿಎಂನ ಭೇಟಿ ಮಾಡಿರುವಂತದ್ದು. ಹಾಗಾದ್ರೆ ಈ ಒಂದು ನಿಯೋಗದ ಭೇಟಿಯ ಮನವಿ ಆದ್ರೂ ಏನು ಶಿವಪ್ರಸಾದ್? ಖಂಡಿತವಾಗಿ ಮಧುಸೂದನ್, ಚಂದ್ರಶೇಖರನಾಥ ಶ್ರೀಗಳ ಹೇಳಿಕೆ ವಿಚಾರ ಕುರಿತಂತೆ ಈಗಾಗಲೇ ಈ ವಿಚಾರ ಕುರಿತಂತೆ ಬಿಜೆಪಿಯವರು ಈ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಕೂಡ ಈಗ ಕಾಂಗ್ರೆಸ್ ನಾಯಕರಿಂದ ಕೇಳಿ ಬರ್ತಾ ಇದೆ. ಸದ್ಯ ಈ ಹೇಳಿಕೆ ವಿರುದ್ಧ ಅಂದ್ರೆ ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ನೀಡಬಾರದು ಎಂಬತಕ್ಕಂಥ ಹೇಳಿಕೆ ವಿಚಾರ ಆನಂತರ ಯಾವಾಗ ವಿವಾದ ಆಗುತ್ತೋ ಆ ಸಂದರ್ಭದಲ್ಲಿ ಹೇಳಿಕೆಯನ್ನ ವಾಪಸ್ ಪಡೆಯೋದ್ರ ಜೊತೆಗೆ ಚಂದ್ರಶೇಖರನಾಥ ಶ್ರೀಗಳು ಈಗ ಅದನ್ನ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ಸದ್ಯ ಈಗ ನೋಟಿಸ್ ಕೊಡ್ತಕ್ಕಂಥ ವಿಚಾರ ಇರಬಹುದು, ಎಫ್ಐಆರ್ ದಾಖಲು ಮಾಡಿರ್ತಕ್ಕಂಥ ವಿಚಾರ ಕುರಿತಂತೆ ಬಿಜೆಪಿ ನಾಯಕರು ಖುದ್ದು ಸ್ವಾಮೀಜಿಗಳನ್ನ ಭೇಟಿ ಮಾಡಿ ನಾವಿದ್ದೇವೆ, ಸ್ವಾಮೀಜಿಗಳು ಈಗಾಗಲೇ ಕ್ಷಮಾಪಣೆ ಕೇಳಿರೋದ್ರಿಂದ ಈ ವಿಚಾರವನ್ನ ಸರ್ಕಾರ ಅಂತ್ಯಗೊಳಿಸಬೇಕು ಎಂಬತಕ್ಕಂತ ಹೇಳಿಕೆಯನ್ನ ನೀಡಿದ್ರು ಸಹಿತವಾಗಿ ವಿನಾಕಾರಣ ಸ್ವಾಮೀಜಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಎಂಬತಕ್ಕಂತ ಆರೋಪವನ್ನ ಖುದ್ದು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಸದ್ಯ ಈ ವಿಚಾರ ಕುರಿತಂತೆ ಸಾಫ್ಟ್ ಕಾರ್ನರ್ ಅನ್ನ ಅಂದ್ರೆ ಈ ಪ್ರಕರಣವನ್ನ ಕೈ ಬಿಡೋದು ಸೂಕ್ತ ಎಂಬತಕ್ಕಂತ ಮನವಿಯನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಒಕ್ಕಲಿಗ ಸಚಿವರು ಮತ್ತೆ ಶಾಸಕರು ಆಗ್ರಹ ಮಾಡಿದ್ದಾರೆ. ಸದ್ಯ ಈ ವಿಚಾರದಲ್ಲಿ ರಾಜಕೀಯ ಬೆಳೆಸೋದ್ರ ಜೊತೆಗೆ ಪ್ರಮುಖವಾಗಿ ಈ ಅಧಿವೇಶನ ಇದೆ, ಈ ಅಧಿವೇಶನ ಸಂದರ್ಭದಲ್ಲೂ ಕೂಡ ಶ್ರೀಗಳ ವಿಚಾರ ಕುರಿತಂತೆ ಪ್ರಸ್ತಾಪ ಮಾಡಲಿದ್ದಾರೆ. ಜೊತೆಗೆ ರಾಜಕೀಯವಾಗಿಯೂ ಕೂಡ ಈ ವಿಚಾರವನ್ನ ರಾಜಕೀಕರಣಗೊಳಿಸತಕ್ಕಂತ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಈ ಪ್ರಕರಣವನ್ನ ಇಲ್ಲಿಗೆ ಕೈ ಬಿಡಬೇಕು, ಸರ್ಕಾರ ವಿನಾಕಾರಣ ಅವರಿಗೆ ತೊಂದರೆಯನ್ನ ನೀಡಬಾರದು ಎಂಬತಕ್ಕಂತ ಮನವಿಯನ್ನ ಒಕ್ಕಲಿಗ ಸಮುದಾಯದ ಸಚಿವರು ಮತ್ತೆ ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದಾರೆ. ಹಾಗಾಗಿ ಸದ್ಯ ಶ್ರೀಗಳು ವಿನಾಕಾರಣ ಹೇಳಿಕೆಯನ್ನ ನೀಡಿರ್ತಕ್ಕಂಥ ವಿಚಾರ ಕುರಿತಂತೆ ಕ್ಷಮಾಪಣೆ ಕೇಳಿರೋದ್ರಿಂದ ಇದನ್ನ ಮುಂದುವರಿಸೋದು ಬೇಡ ಅಂತಕ್ಕಂತ ಸಲಹೆಯ ಜೊತೆಗೆ ಸಿಎಂಗೆ ಮನವಿಯನ್ನ ಮಾಡಿದ್ದಾರೆ. ಸದ್ಯ ಹಾಗಾಗಿ ಈ ಪ್ರಕರಣವನ್ನ ಮುಂದುವರಿಸೋದು ಬೇಡ, ಇಲ್ಲಿಗೆ ಕೈ ಬಿಡ್ತಕ್ಕಂತ ಪ್ರಸ್ತಾವನೆ ಕೂಡ ಈಗ ಸರ್ಕಾರದ ಮುಂದಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ವಿನಾಕಾರಣ ಒಂದು ಸಮುದಾಯದ ಸ್ವಾಮೀಜಿಯನ್ನ ಟಾರ್ಗೆಟ್ ಮಾಡತಕ್ಕಂತ ಸಂದೇಶ ಸರ್ಕಾರದಿಂದ ಹೋಗಲಿದೆ. ಹಾಗಾಗಿ ಈ ಪ್ರಕರಣವನ್ನ ಇಲ್ಲಿಗೆ ಕೈ ಬಿಡಬೇಕು ಎಂಬತಕ್ಕಂಥ ಮನವಿ ಮಾಡಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಶ್ರೀಗಳ ವಿಚಾರದಲ್ಲಿ ಜೊತೆಗೆ ಒಕ್ಕಲಿಗ ಸಚಿವರು ಮತ್ತೆ ಶಾಸಕರ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದ್ದು, ನೋಟಿಸ್ ಕೊಡ್ತಕ್ಕಂಥದ್ದಿರ್ಬೋದು, ಅವ್ರನ್ನ ವಿಚಾರಣೆಗೆ ಕರೀತಕ್ಕಂಥ ಪ್ರಕ್ರಿಯೆಯಿಂದ ಈಗ ಸರ್ಕಾರ ವಿಮುಖವಾಗಿದೆ ಎಂಬತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.